Hi guys, welcome back to Manchula Sanjay YouTube channel. So ನೆನ್ನೆ ಯಾವುದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆನ್ನೆ ಫುಲ್ಲು ತಲೆನೋವಿತ್ತು, ಜ್ವರ ಇತ್ತು, ಚಳಿ ಜ್ವರ ಇತ್ತು. ಸೊ ಹಾಗಾಗಿ ನಾನು ಯಾವ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆನ್ನೆ ಯಾವ ಆಫೀಸ್ಗೂ ಹೋಗಲಿಲ್ಲ, ಫುಲ್ಲು ಮನೇಲೇ ರೆಸ್ಟ್ ಆಯಿತು. ಸೊ ಇವತ್ತು ವಿಡಿಯೋ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಮನೇಲೇ ರೆಸ್ಟ್ ತೊಗೋತೀನಿ. ಸೊ ಆಫೀಸ್ಗೆ ಹೋಗಲ್ಲ. ನೀನು ಇವತ್ತು ಸ್ವಲ್ಪ ಹಿಟ್ಟೆ ಕಡಿಮೆ ಆಗಿದೆ, ಪೂರ್ತಿ ಏನು ಕಡಿಮೆ ಆಗಿಲ್ಲ. ಆದರೂ ಕೂಡ ಇವತ್ತೊಂದಿನ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನನ್ನ ಮಗಳು ತಿಂಡಿಗೆ ಅಂತೇಳಿ ಚಿತ್ರಾನ್ನ ಮಾಡಿಕೊಡ್ತಾ ಇದ್ದಾಳೆ. ನಿನ್ನೆ ಅಂತೂ ಫುಲ್ಲು ಚಳಿ ಜ್ವರ ಇತ್ತು. ಸೊ ನಿನ್ನೆ ಏನೂ ತಿಂದಿಲ್ಲ, ಬರೀ ಇಡ್ಲಿ ಮತ್ತು ಮಜ್ಜಿಗೆ ಅನ್ನ ಅಷ್ಟೇ. ಇವತ್ತು ಅದಕ್ಕೆ ಬಿಸಿ ಬಿಸಿ ಅನ್ನ ಮಾಡಿ ಸಿಂಪಲ್ಲಾಗಿ ಖಾರ ಕಡಿಮೆ ಮಾಡಿ ಚಿತ್ರಾನ್ನ ಮಾಡಬೇಕು ಅಂತೇಳಿ ಅವಳೇ ಮಾಡ್ತಾ ಇದ್ದಾಳೆ. ನೋಡೋಣ ಹಿಂಗೆ ಮಾಡ್ತಾಳೆ ಅಂತ. ಇವತ್ತು ನೋಡಿ ಎಲ್ಲ ಫುಲ್ ಕೆಮ್ಮಿದೆ, ಸ್ವಲ್ಪ ಕಫ ಎಲ್ಲ ಇದೆ. ಕುಕ್ಕರಲ್ಲಿ ಅನ್ನ ಮಾಡಿ ಇಟ್ಟಿದ್ದಾಳೆ. ಇನ್ನೆಲ್ರಿಗೂ ಇಬ್ಬರಿಗೆ ರೊಟ್ಟಿ ಇದೆ, ಇಬ್ಬರಿಗೆ ಚಿತ್ರಾನ್ನ ಇದೆ. ರೊಟ್ಟಿಗೆ ಬಂದು ಟೊಮೆಟೊ ಗೊಜ್ಜು, ಆಲೂಗೆಡ್ಡೆ ಹಾಕಿ ಗೊಜ್ಜು ಮಾಡಿರುವಂಥದ್ದು. ಇನ್ನು ಚಿತ್ರಾನ್ನಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ತಿದ್ದಾಳೆ. ಗಂಟ್ಲೆಲ್ಲ ಪೂರ್ತಿ ಕಟ್ಕೊಂಡಿದೆ. ನಿನ್ನೆ ಇದು ಹೋಗಲಿಲ್ಲ ತೋರಿಸೋದಕ್ಕೆ. ಸೊ ಮನೇಲೇ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತೇಳಿ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ನೋಡೋಣ, ಸ್ವಲ್ಪ ಅಂತೂ ಕಡಿಮೆ ಆಗಿದೆ, ನಿನ್ನೆಗಿಂತ ಅಂತೂ ತುಂಬಾ ಕಡಿಮೆ ಆಗಿದೆ. ಇನ್ನು ಬಿಸಿ ಬಿಸಿ ತಿಂಡಿ ತಿನ್ಕೊಂಡು ಸ್ವಲ್ಪ ಮಾತ್ರೆ ತೊಗೊಂಡು ಮಲ್ಕೊಬಿಡ್ತೀನಿ. ಸ್ವಲ್ಪ ಮಲ್ಕೊಂಡ್ರೆ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಹೆಡ್ಡಕ್ಕೆಲ್ಲ ಕಡಿಮೆ ಆಗ್ಬೋದೇನೋ. ಚಿತ್ರಾನ್ನಕ್ಕೆ ಯಾವಾಗಲೂ ಎಣ್ಣೆಯಲ್ಲಿ ನಾವು ಮೆಣಸಿನ್ಕಾಯಿ ಹುರಿಯೋದ್ರಿಂದ ಅದರಲ್ಲಿರುವಂತಹ ಖಾರದ ಅಂಶ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಅಂಥೇಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಇನ್ನು ನಮ್ಮಲ್ಲಿ ಈರುಳ್ಳಿ ಹಾಕ್ತೆ ಚಿತ್ರಾನ್ನ ತಿನ್ನಲ್ಲ. ಸೊ ಹಾಗಾಗಿ ಈರುಳ್ಳಿ ಬಿಸಿ ಬಿಸಿ ಅನ್ನಕ್ಕೆ ಚಿತ್ರಾನ್ನ ಒಗ್ಗರಣೆ. ಕಡಲೆಕಾಯಿ ಬೀಜ ಎಲ್ಲ ಹಾಕ್ಬೋದು, ಬಟ್ ಕೆಮ್ಮಿರೋದ್ರಿಂದ ತಿನ್ನೋದಕ್ಕಾಗಲ್ಲ ಅಂತೇಳಿ ಇನ್ನು ಬೇಡ ಅಂತ ಹೇಳಿದ್ದೀನಿ. ಹಾಗೆ ಸಿಂಪಲಾಗಿ ಒಗ್ಗರಣೆ ಮಾಡಿಕೊಡು ಅಂತ ಕೇಳಿದ್ದೀನಿ, ಹಾಗಾಗಿ ಹಾಗೆ ಮಾಡ್ತಾ ಇದ್ದಾಳೆ. ಇನ್ನು ಈರುಳ್ಳಿ ಅಂತೂ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಒಂದೆರಡು ಬೆಳ್ಳುಳ್ಳಿ ಇಸ್ಲು. ಬೆಳ್ಳುಳ್ಳಿ ಹಾಕೋದ್ರಿಂದ ಚಿತ್ರಾನ್ನ ಚೆನ್ನಾಗಿರುತ್ತೆ, ಸ್ವಲ್ಪ ಟೇಸ್ಟಾಗಿರುತ್ತೆ. ಜೊತೆಗೆ ಈ ಥರ ನೆಗಡಿ ಕೆಮ್ಮಿದ್ರೆ ಕಂಟ್ರೋಲ್ ಆಗುತ್ತೆ ಅಂತೇಳಿ. ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ಅದಕ್ಕೆ ಕರಿಬೇವು ಸೊಪ್ಪು, ಚಿತ್ರಾನ್ನ ಕರಿಬೇವು ಸೊಪ್ಪು ಎಷ್ಟು ಹಾಕೋರು ಚೆನ್ನಾಗಿರುತ್ತೆ. ಇನ್ನು ಎಣ್ಣೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪಿನ ಪುಡಿ, ಯಾಕೆಂದರೆ ಅದು ಸ್ವಲ್ಪ ಉಪ್ಪು ಖಾರ ಹಿಡಿಬೇಕು ಅಂತೇಳಿ. ಈರುಳ್ಳಿ ಚೆನ್ನಾಗಿ ಉಪ್ಪಿಡಿದ್ರೆ ಟೇಸ್ಟಾಗಿರುತ್ತೆ ಚಿತ್ರಾನ್ನ ತಿನ್ನೋದಕ್ಕೆ. ಸೊ ಎಣ್ಣೆಗೆ ಹಾಕೊಳ್ಳೋದ್ರಿಂದ ಅರಿಶಿನದ ಪುಡಿ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ. ನನಗಂತೂ ಇನ್ನೂ ಗಂಟ್ಲು ಕೆರೆತ ಹಾಗೇ ಇದೆ. ಇವತ್ತು ಫುಲ್ ರೆಸ್ಟ್ ತೊಗೊಂಡ್ರೆ ಕಡಿಮೆ ಆಗ್ಬೋದು. ಇನ್ನು ಲಾಸ್ಟಾಗಿ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಮಧ್ಯಾಹ್ನ ಟೈಮು ಇದನ್ನೇ ಚಿತ್ರಾನ್ನ ತೊಗೊಂಡು ಹೋಗೋರು ಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಉರಿಯೋದ್ರಿಂದ ಏನೂ ಆಗೋದಿಲ್ಲ. ಬಿಸಿಲು ಟೈಮ್ ಆದ್ದರಿಂದ ಒಂದೊಂದು ಸಲ ಪೂರ್ತಿ ಅದು ಹಾಳಾಗುತ್ತೆ. ಸೊ ಬೆಳಗ್ಗೆ ಟೈಮ್ ಆದ್ದರಿಂದ ಏನಿಲ್ಲ, ಹಸಿಕಾಯಿ ಹಾಗೆ ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಮಧ್ಯಾಹ್ನ ಟೈಮು ಚಿತ್ರಾನ್ನನೇ ತಿಂಡಿಗೆ ಮಧ್ಯಾಹ್ನಕ್ಕೆ ತೊಗೊಂಡೋಗೋರು ಕಾಯಿನ ಚೆನ್ನಾಗಿ ಎಣ್ಣೆಲಿ ಹುರಿದ್ರೆ ಬೆಸ್ಟು. ಇನ್ನು ಸಾಕು, ಚೆನ್ನಾಗಿ ಹುರಿದಿದ್ದಾರೆ. ಇದಕ್ಕೆ ನಿಂಬೆಹಣ್ಣು ಹಾಕಿ ಅನ್ನ ಕಳಿಸಿದ್ರೆ ಸಿಂಪಲ್ ಚಿತ್ರಾನ್ನ ರೆಡಿ. ಸಿಂಪಲ್ ಚಿತ್ರಾನ್ನ ರೆಡಿ ಆಯಿತು. ಇನ್ನು ಚಿತ್ರಾನ್ನ ತಿಂಡಿ ತಿಂದ್ಕೊಂಡು ಇನ್ನು ಕೆಲಸ ಇದೆ, ಹಬ್ಬದ ಕೆಲಸ. ಇವತ್ತು ಸ್ವಲ್ಪ ಫ್ರಿಡ್ಜೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಇನ್ನು ಈ ಸೋಮವಾರದಿಂದನೇ ಹಬ್ಬ. ಸೋಮವಾರ ಅಲ್ಲ, ಶನಿವಾರದಿಂದನೇ ಹಬ್ಬ ಸ್ಟಾರ್ಟ್ ಆಗುತ್ತೆ. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಟೋಟಲ್ 4 ದಿನ ಹಬ್ಬ ಇದೆ. ಇರ್ತೀನಿ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ. ಇನ್ನು ಆಫೀಸಿಗೆ ಬೇರೆ ಕೆಲಸ ಇದೆ, ಹೋಗಬೇಕಿತ್ತು. ನೋಡೋಣ, ಇನ್ನೂ ಟೈಮ್ ಇದೆ. ಆದರೆ ಒಂದು ರೌಂಡ್ ಹೋಗ್ತೀನಿ, ಇಲ್ಲ ಅಂದರೆ ಆಗಲ್ಲ.
ತಿಂಡಿ ಆಯಿತು ಗೈಸ್, ತಿಂಡಿ ಆಯಿತು, ಟ್ಯಾಬ್ಲೆಟ್ ತೊಗೊಂಡಿದ್ದಾಯಿತು. ಈಗ ಒಂದು ರೌಂಡ್ ಎಲ್ಲ ಬ್ರೆಶೀಟ್ಸ್ಗಳು ರಗ್ಗಳು ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಹೇಗಿದ್ರು ತುಂಬ ಚೆನ್ನಾಗಿದೆ ಬಿಸಿಲು, ಇಲ್ಲೇ ಡ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿ ಒಣ್ಕೊಳ್ಳುತ್ತೆ, ಇನ್ನೆಲ್ಲನೂ ಎತ್ತಿಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ. ಇನ್ನು ಇದಾದಮೇಲೆ ಇನ್ನೂ ಕೆಲಸಗಳಿದೆ, ಸಣ್ಣ ಪುಟ್ಟ ಕೆಲಸಗಳು ಎಲ್ಲನೂ ಇವತ್ತು ಆದಷ್ಟು ಮುಗಿಸ್ಕೋಬೇಕು. ಇವತ್ತು ಆಫೀಸ್ಗೆ ಹೋಗೋದು ಡೌಟು, ಹಾಗಾಗಿ ಮನೆಯಲ್ಲೇ ಎಷ್ಟು ಸಾಧ್ಯ ಅಷ್ಟು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಒಂದು ಏನೇನು ಕೆಲಸ ಬ್ಯಾಲೆನ್ಸ್ ಇದೆ ಒಂದೊಂದಾಗಿ ನೋಡಿ ಕಂಪ್ಲೀಟ್ ಮಾಡ್ಕೋತೀನಿ. ಗೈಸ್, ಬೆಳಗ್ಗೆಯಿಂದ ಎಷ್ಟು ಸಾಧ್ಯ ಅಷ್ಟು ಕೆಲಸ ಎಲ್ಲ ಮುಗೀತು. ಒಂದು ಟ್ಯಾಬ್ಲೆಟ್ ತೊಗೊಂಡು ಆರಾಮಾಗಿ ಇಷ್ಟೊತ್ತವರೆಗೂ ಮಲಗಿದ್ದೆ. ಸೊ ಈಗ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಬಿಸಿ ಬಿಸಿ ರೈಸು, ಮೂಲಂಗಿ ಬೇಳೆ ಸಾರಿದೆ, ಕೆಮ್ಮಿದೆ, ಸ್ವಲ್ಪ ಜ್ವರ ಇದೆ ಅನಿಸುತ್ತೆ. ಸದ್ಯಕ್ಕೆ ಇವೆಲ್ಲ ಏನೂ ತಿನ್ನಲ್ಲ, ಲೈಟಾಗಿ ಮಜ್ಜಿಗೆ ಅನ್ನ ತಿಂತೀನಿ, ಅದೇ ಬೆಸ್ಟ್. ಸಿಂಪಲ್ಲಾಗಿ ಮಜ್ಜಿಗೆ ಅನ್ನ ಇವತ್ತಿನ ಮಧ್ಯಾಹ್ನದ ಊಟ. ಆ್ಯಕ್ಚುಲಿ ಇವತ್ತು ನಮ್ಮೂರಲ್ಲಿ ಒಂದು ಸಿದ್ದಪ್ಪಾಜಿದು ಹಬ್ಬ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಎಲ್ರಿಗೂ ಇವತ್ತು ನಾನ್ ವೆಜ್ ಊಟ. ನೆನ್ನೆ ಎಲ್ರಿಗೂ ವೆಜ್ ಊಟ ಆಯಿತು, ಇವತ್ತು ನಾನ್ ವೆಜ್ ಊಟ. ಸೊ ನನಗೆ ಮೊದಲೇ ಹುಷಾರಿಲ್ಲ, ಸೊ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಫುಲ್ ಬಿಸಿಲು ಬೇರೆ ಇದೆ. ಹಾಗಾಗಿ ಮನೆಯಲ್ಲೇ ಆರಾಮಾಗಿ ಮಜ್ಜಿಗೆಯನ್ನು ತಿಂದು ರೆಸ್ಟ್ ತೊಗೊಳ್ಳೋಣ ಅಂತೇಳಿ ಮನೆಯಲ್ಲೇ ಊಟ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಈಗ ಒಂದು ನಿದ್ದೆ ಆದರೂ ಆಯಿತು. ಈಗಿನ್ನೇನು ಕೆಲಸ ಇದ್ದರೆ ಎಲ್ಲ ಸ್ವಲ್ಪ ಕೆಲಸಗಳನ್ನ ಮಾಡ್ಕೋತೀನಿ, ಇಲ್ಲಾಂದರೆ ನಾನು ಸ್ವಲ್ಪ ಆಫೀಸ್ದು ವರ್ಕ್ ಇದೆ, ಸೊ ಆಫೀಸ್ ಫಾಲೋಅಪ್ ವರ್ಕ್ನ ಮುಗಿಸ್ಕೋತೀನಿ. ಇದು ಬಂದು ಸಿದ್ದಪ್ಪಾಜಿದು ಏನೋ ದೇವರಿರುತ್ತೆ, ಆ ದೇವ್ರನ್ನ ಪೂರ್ತಿ ಊರಲ್ಲಿ ಮೆರವಣಿಗೆ ಮಾಡ್ತಾ ಇರೋದು. ಯಾವ ರೋಡಲ್ಲಿ ಪೂಜೆ ಮಾಡ್ತಾರೆ ಆ ರೋಡನ್ನು ನೀಟಾಗಿ ನೀರಾಕಿ ಪೂರ್ತಿ ನೀಟಾಗಿ ತೊಳೆದಿದ್ದಾರೆ. ಸೊ ಇಲ್ಲಿ ಪೂಜೆ ಮಾಡುವಂಥದ್ದು ಜಾಗ ಇದು, ಇಲ್ಲೇ ಊಟ ಹಾಕುವಂತಹ ಜಾಗ. ಇವರಿಬ್ಬರು ಪೂಜಾರಿಗಳು ಆ್ಯಕ್ಚುಲಿ ಇಬ್ಬರು ಇಲ್ಲ, ಹಾಗಾಗಿ ಸ್ವಲ್ಪ ಇವತ್ತು ಮಧ್ಯಾಹ್ನ ಲೇಟಾಗಿ ಪೂಜೆ ಮಾಡಿದ್ದಾರೆ. ಇದ್ದಾಗ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಿದ್ರು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಅವರಿಬ್ಬರು ಫೋಟೋನೂ ಕೂಡ ಪೂಜೆ ಮಾಡುವಂತಹ ಜಾಗದಲ್ಲಿ ಹಾಕಿದ್ದಾರೆ. ಇಲ್ಲಿ ನಾನ್ ವೆಜ್ ಊಟ ಮಧ್ಯಾಹ್ನ ಪೂರ್ತಿ ಬಡಿಸಿದ್ದು. ನನ್ನ ಹುಷಾರಿಲ್ಲ ಅಂತೇಳಿ ಹೋಗೋಕ್ಕಾಗಲಿಲ್ಲ. ಇನ್ನು ಅದಾದಮೇಲೆ ಇದು ನೈಟಲ್ಲಿ ದೇವ್ರ ಮೆರವಣಿಗೆ ಪೂರ್ತಿ ಊರಲ್ಲಿ ಮಾಡಿರುವಂಥದ್ದು. ಚಿಕ್ಕ ಮಕ್ಕಳಿಗೆ ಅಂದರೆ ಮೈ ಯಾರು ನೆರೆದಿರಲ್ಲ, ಚಿಕ್ಕ ಮಕ್ಕಳು ಅಂಥವ್ರಿಗೆ ಕಳಶನ ಹೊರಿಸಿ ಪೂರ್ತಿ ರೋಡಲ್ಲಿ ದೇವ್ರ ಮೆರವಣಿಗೆ ಮಾಡಿರುವಂಥದ್ದು. ಸೊ ಪೊಲೀಸ್ನವರು ಕೂಡ ಸುತ್ತಾ ಇದ್ದಾರೆ. ಜೊತೆಗೆ ಮೇನ್ ದೇವ್ರು ಏನಿರುತ್ತೆ ಅದನ್ನು ಈ ಥರ ಒಂದು ರಥದಲ್ಲಿ ಕೂಡ ಮೆರವಣಿಗೆ ಮಾಡಿದ್ದಾರೆ. ಕಲರ್ಫುಲ್ಲಾಗಿ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡಿದರು, ತುಂಬಾ ಚೆನ್ನಾಗಿತ್ತು ದೇವರು ಕೂಡ. ಸೊ ಅದಾದಮೇಲೆ ಬೆಲ್ಲು ಕುಣಿತ ಕೂಡ ಇದೆ ನೋಡಿ. ಇದೆಲ್ಲ ಇದ್ರೇ ಈ ಥರ ಒಂದು ಪೂಜೆಗಳಿಗೆ ಕಳೆ ಅಂತ ಹೇಳ್ತೀವಿ. ಹಾಯ್ ಗೈಸ್, ಇವತ್ತಂತೂ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಆರಾಮಾಗಿ ಮನೇಲೇ ರೆಸ್ಟ್ ತೊಗೊಂಡಿದ್ದಾಯಿತು. ಒಳ್ಳೆ ಊಟ, ದೇವ್ರ ಪೂಜೆ ಇತ್ತು, ಹೋಗೋಕ್ಕಾಗಲಿಲ್ಲ. ಸೊ ಮನೆಯಲ್ಲೂ ಇವತ್ತು ಪೂಜೆ ಮಾಡೋ ಮೂಡಿರಲಿಲ್ಲ, ಸೊ ಮನೆಯಲ್ಲೂ ಪೂಜೆ ಮಾಡಿಲ್ಲ. ಸೊ ದೇವ್ರ ಪೂಜೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಸುಮ್ಮನೆ ಅಲ್ಲೊಂದು ರೌಂಡ್ ಹೋಗೋಣ ಅಂತೇಳಿ ಓಡಿ ಬಂದೆ. ಬೆಳಗ್ಗೆಯಿಂದ ಮನೇಲಿ ಕೂತು ಬೇಜಾರಾಗಿತ್ತು ಅಂತೇಳಿ. ಇನ್ನು ತುಂಬ ಬಿಸಿಲಿದೆ, ಇವತ್ತಂತೂ ತುಂಬ ಬಿಸಿಲ ಇತ್ತು. ಈ ಬಿಸಿಲು ಅಂದರೆ ಈ ಹಬ್ಬದ ಟೈಮಲ್ಲಿ ಇವಾಗ ಹಪ್ಳ ಸಂಡಿಗೆ ಮಾಡೋರಿಗೆ, ಸೊ ಖಾರದ ಪುಡಿ ಮಾಡೋರಿಗೆ, ಇವ್ರಿಗಂತೂ ತುಂಬಾ ಒಳ್ಳೆ ಬಿಸಿಲು. ನಮ್ಮಲ್ಲೂ ಕೂಡ ಇವತ್ತು ಗಂಜಿ ಸಂಡಿಗೆ ಮಾಡಿದರು. ಸೊ ತುಂಬ ಚೆನ್ನಾಗಿ ಒಣಗಿದೆ ಅಂತ ಹೇಳ್ತಾಯಿದ್ರು. ಸೊ ಅಂಥವ್ರಿಗೆ ಬಿಸಿಲು ಚೆನ್ನಾಗಿತ್ತು. ಬಟ್ ನಮ್ಮಂಥವ್ರಿಗಂತೂ ನಮಗೆ ಆಚೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ನಾನಂತೂ ಎಲ್ಲೂ ಹೋಗಲಿಲ್ಲ, ಆರಾಮಾಗಿ ಮನೆಯಲ್ಲೇ ಇದ್ದು ರೆಸ್ಟ್ ತೊಗೊಂಡೆ. ಇನ್ನು ಆಲ್ರೆಡಿ ಸಂಜೆ ಆಯಿತು, ನೈಟ್ ಆಯಿತು. ಇನ್ನು ಲಾಸ್ಟ್ 3 ಡೇಸಿಂದ ಆಫೀಸ್ಗಂತೂ ಹೋಗಿಲ್ಲ. ಇನ್ನು ನಾಳೆ ಟೆಲಿಕಾಸ್ಟ್ ಆಫೀಸ್ಗೆ ಹೋಗಲೇಬೇಕು. ನಂದೇನಿದೆ ಬ್ಯಾಕಪ್ ವರ್ಕ್ಸ್ ಎಲ್ಲ ನಾನು ಮಾಡಲೇಬೇಕು. ಸೊ ಇವಾಗೆಲ್ಲ ಏನಿದೆ ಎಲ್ಲ ರೆಡಿ ಮಾಡಿಕೊಂಡು ನಾಳೆ ಆಫೀಸಿಗೆ ಬೇರೆ ಹೋಗ್ತೀನಿ. ಇನ್ನು ಹಬ್ಬದ್ದು ಕ್ಲೀನಿಂಗ್ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗೀತು. ಇನ್ನೊಂದು ಬಚ್ಚಲ ಮನೆ, ಒಂದು ಬಾತ್ರೂಮ್ ಒಂದು ಫುಲ್ ಕ್ಲೀನ್ ಮಾಡಬೇಕು. ಸೊ ನಾಳೆ ಅದನ್ನು ಫುಲ್ ಕ್ಲೀನ್ ಮಾಡ್ತೀನಿ. ಅದನ್ನು ಬಿಟ್ಟರೆ ಇನ್ನೆಲ್ಲ ಕೆಲಸಗಳು ಮುಗಿಸಿದ್ದೀನಿ. ಇನ್ನು ಅದೆಲ್ಲ ಕ್ಲೀನ್ ಆದಮೇಲೆ ಇನ್ನು ಮಾರ್ಕೆಟ್ ಗ್ರೌಂಡ್ ಬೇರೆ ಹೋಗಬೇಕು. ಪೂರ್ತಿ ಹಬ್ಬಕ್ಕೆ ಬೇಕಾಗಿರುವಂತಹ ಹೂವು ಹಣ್ಣುಗಳೆಲ್ಲ ಫಸ್ಟೇ ತಂದು ಇಟ್ಕೊಂಡ್ರೆ ಸೊ ಚೆನ್ನಾಗಿರುತ್ತೆ. ಹಬ್ಬದ ಟೈಮಲ್ಲಿ ಅದೇ ಸೀಸನಲ್ಲಿ ಹೋಯ್ತು ಅಂದರೆ ಸೊ ನಮಗೆ ಬೇಕಾಗಿರೋ ಹೂವು ಸಿಗೋದಿಲ್ಲ, ತುಂಬ ರೇಟು ಕಾಸ್ಟ್ಲಿ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಮುಂಚೆನೇ ಹೋಗಿ ತೊಗೋಬೇಕು. ಸಾಧ್ಯವಾದರೆ ನಾಳೆನೇ ಮಾರ್ಕೆಟ್ಗೆ ಹೋಗಿ ಎಲ್ಲ ತಂದು ಇಟ್ಕೋತೀನಿ. ಇನ್ನು ನಮಗೆ ಇಲ್ಲಿ ಹಬ್ಬ ಶನಿವಾರದಿಂದನೇ ಸ್ಟಾರ್ಟ್ ಆಗುತ್ತೆ.
ಶನಿವಾರ ಭಾನುವಾರ ಸೋಮವಾರ ಇನ್ನು ಮಂಗಳವಾರ ನಾನ್ ವೆಜ್ಜು. ಸೊ ಹಾಗಾಗಿ ಶನಿವಾರ ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಅದೊಂದು 2 ಡೇಸ್ ನಾನು ಫುಲ್ ಫ್ರೀ ಆಗಬೇಕು. ಸೊ ಆಫೀಸಲ್ಲಿ ವರ್ಕ್ ಅಂತೂ ತುಂಬ ಇದೆ. ಇದು ಮಾರ್ಚ್ ಮಂತು, ನನಗಂತೂ ಮಾರ್ಚ್ ಮಂತಲ್ಲಿ ಯಾವಾಗಲೂ ಬ್ಯುಸಿನೇ. ಬಟ್ ಈ ಸಲನೇ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷಕ್ಕೆ ಮಾರ್ಚಲ್ಲಿ ನಾನು ಹುಷಾರು ತಪ್ಪಿದ್ದು ಅಂದರೆ ಇದೇ ಸಲ. ಇಷ್ಟು ವರ್ಷದಲ್ಲಿ ಯಾವತ್ತೂ ನಾನು ಹುಷಾರು ತಪ್ಪಿದ್ದು ಅಂತ ಇಲ್ಲ. ಸೊ ಈ ಥರ ತಲೆನೋವು, ನೆಗಡಿ, ಚಳಿ, ಜ್ವರ ಸೊ ಸಾಮಾನ್ಯವಾಗಿ ನನಗೆ ಮಳೆ ಟೈಮಲ್ಲಿ ಅಂದರೆ ಈ ಒಂದು ನವೆಂಬರ್ ಡಿಸೆಂಬರ್ ಮಂತಲ್ಲಿ ಜಾಸ್ತಿ ಆಗ್ತಾಯಿದ್ದು. ಬಟ್ ಫಸ್ಟ್ ಟೈಮು ಈ ಬೇಸಿಗೆ ಕಾಲದಲ್ಲಿ ಆಗಿದೆ. ಇವತ್ತೇನೋ ಎಲ್ಲ ಕಡೆ ಸ್ವಲ್ಪ ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದರಲ್ಲೂ ಬೆಂಗಳೂರಲ್ಲಿ ಆಲ್ರೆಡಿ ಮಳೆ ಇದೆ ಅಂತ ಹೇಳ್ತಾ ಇದ್ರು. ಅಫ್ಕೋರ್ಸ್ ಮಳೆ ಬಂದರೆ ಒಳ್ಳೆಯದೇ. ಇನ್ನು ಇದೇ ಮಂತ್ ಎಂಡಲ್ಲಿ ಯುಗಾದಿ ಹಬ್ಬ ಇದೆ. ಯುಗಾದಿ ಹಬ್ಬಕ್ಕೆ ಇನ್ನು ಮಾವಿನಕಾಯಿ ಸ್ಟಾರ್ಟ್ ಆಗುತ್ತೆ. ಸೊ ಒಂದೆರಡು ಮಳೆ ಆಯಿತು ಅಂದರೆ ಸೊ ಮಾವು ಚೆನ್ನಾಗಿ ಚಿಗಿರುತ್ತೆ, ಸೊ ಮಾವಿನಕಾಯಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಅಂತ ಹೇಳಿದ್ರು. ಇಲ್ಲೂ ಇವಾಗೆಲ್ಲ ಸ್ವಲ್ಪ ಮೋಡ ಇದೆ ಅಂತ ಹೇಳ್ತಾ ಇದ್ರು. ನೋಡೋಣ, ಮಳೆ ಬಂದರೆ ಇವತ್ತಂತೂ ಮಳೆ ಬಂದರೆ ನಾಳೆ ಬಿಸಿಲು ತುಂಬ ಇರುತ್ತೆ. ನೋಡೋಣ. ಇನ್ನು ನಾಳೆ ಆಫೀಸಿಗೆ ಬೇರೆ ಹೋಗಬೇಕು. ಇವತ್ತು ಸ್ವಲ್ಪ ಎಲ್ಲ ಸ್ಟಡಿ ಆಗಿದ್ದೀನಿ. ತುಂಬ ಆ ಥರ ಬಿಸಿಲಾಯಿತು ಅಂದರೆ ಆಫ್ ಡೇಗೆ ಬಂದುಬಿಡ್ತೀನಿ. ಇದು ಇವತ್ತು ಇನ್ನು ನೈಟ್ ಊಟಕ್ಕೆ ಅಂತೇಳಿ ಬಿಸಿ ಬಿಸಿ ಅನ್ನ. ಸೊ ಅನ್ನಕ್ಕೆ ಇದು ಬಂದು ಮೂಲಂಗಿ ಬೇಳೆ ಸಾರು ತುಂಬ ಚೆನ್ನಾಗಿದೆ. ಬಟ್ ನನಗೆ ಮಾತ್ರ ನುಂಗಿ ಬಾಯೆಲ್ಲ ಪೂರ್ತಿ ಒಡೆದೋದಂಗಾಗಿದೆ. ಸೊ ಹಾಗಾಗಿ ಸಾರು ಬೇಡ ಅಂತೇಳಿ ಮಜ್ಜಿಗೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬಿಸಿ ಬಿಸಿ ಮೊಟ್ಟೆ. ಸೊ ಮೊಟ್ಟೆದು ವೈಟ್ ಭಾಗ ತೆಗೆದು ಒಳಗಡೆದು ಎಲ್ಲೋ ಭಾಗನ ಬಾಯಲ್ಲಿ ಇಟ್ಕೊಳ್ಳೋದ್ರಿಂದ ಸೊ ಒಡ್ಕೊಳ್ಳಿರೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂಥೇಳಿ. ಇನ್ನು ತೊಗೊಂಡು ಒಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ. ಅದ್ರ ಜೊತೆಗೆ ರಸಮ್ ಕೂಡ ಮಾಡಿದ್ದಾರೆ. ಬಾಯೆಲ್ಲ ಪೂರ್ತಿ ಒಟ್ಕೊಳ್ಳೋದ್ರಿಂದ ನಾನು ರಸಮ್ಮು ತಿನ್ನಲ್ಲ, ಬೇಳೆ ಸಾರು ತಿನ್ನಲ್ಲ, ಬರೀ ಮಜ್ಜಿಗೆ ಅನ್ನ, ಅದ್ರ ಜೊತೆಗೆ ಮೊಟ್ಟೆ. ಸೊ ಕೆಮ್ಮು ಕೂಡ ಇದೆ, ಕಮ್ಮಿ ಆಗಿಲ್ಲ. ಸೊ ಹಾಗಾಗಿ ಹಾಯ್ ಗಾಯ್ಸ್, ಮೊಸರನ್ನ ತಿನ್ನೋಣ ಅಂತ ತಿಂತಾಯಿದ್ದೀನಿ. ಬಿಸಿ ಅನ್ನ, ದಯವಿಟ್ಟು ಬಿಸಿ ಅನ್ನ ಇದ್ದಾಗ ಯಾರು ಮಜ್ಜಿಗೆ ಅಥವಾ ಮೊಸರನ್ನ ಅದಕ್ಕೆ ಹಾಕೋಬಿಡಿ, ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಅನ್ನ ಆರಿದ ಮೇಲೆ ಮಜ್ಜಿಗೆ ಹಾಕ್ಕೊಂಡು ತಿಂದರೆ ಒಳ್ಳೆಯದು. ಇನ್ನು ಅದ್ರ ಜೊತೆಗೆ ನಾನು ಸ್ವಲ್ಪ ಈರುಳ್ಳಿ ತಿಂತಾಯಿದ್ದೀನಿ. ಈರುಳ್ಳಿ ಮಜ್ಜಿಗೆ ಅನ್ನ ಜೊತೆ ತಿನ್ನೋದ್ರಿಂದ ಜೀರ್ಣ ಚೆನ್ನಾಗಾಗತ್ತೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಇನ್ನು ನಾಟಿ ಈರುಳ್ಳಿ. ಸೊ ನಾನು ಕೆಮ್ಮಿರೋದು ಬರ್ಗೆಂಬ್ಳು. ಸೊ ಬಾಯೆಲ್ಲ ಪೂರ್ತಿ ಒಂಥರ ಒಡೆದೋದಂಗೆ ಆಗಿದೆ. ಹಾಗಾಗಿ ಮಜ್ಜಿಗೆನ ತಿಂತಾಯಿದ್ದೀನಿ. ಕೆಮ್ಮು ಮೊಸರು ಮಜ್ಜಿಗೆ ಒಳ್ಳೆಯದಲ್ಲ, ಬಟ್ ನನಗೆಲ್ಲ ಸ್ವಲ್ಪ ಇನ್ನೂ ಬಾಯೆಲ್ಲ ಖಾರ ಇದೆ. ಸೊ ಹಾಗಾಗಿ ಮಜ್ಜಿಗೆ ತಿಂತಾಯಿದ್ದೀನಿ. ಇನ್ನು ಕೆಮ್ಮು ಇರೋದ್ರಿಂದ ನಾನು ಸಾಮಾನ್ಯ ಈ ಟ್ಯಾಬ್ಲೆಟು ಶಿರಾಪ್ಗಿಂತ ಫಸ್ಟು ಯಾವಾಗಲೂ ಓಮ್ ರೆಮಿಡಿಗೆ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಈ ಥರ ಬರ್ಗೆಂಬ್ಳಿದ್ದವರು ನಾಟಿದು ಒಂದು ಈರುಳ್ಳಿ ಬರುತ್ತೆ, ಇಲ್ಲ ವೈಟ್ ಈರುಳ್ಳಿ ಬರುತ್ತಲ್ಲ, ಒಂದು ಪುಟ್ಟ ಸೈಜ್ದು ಒಂದು ಈರುಳ್ಳಿ, ಅದರಲ್ಲಿ ಅರ್ಧ ಸೈಜು ಬೆಲ್ಲ. ಸೊ ಎರಡನ್ನೂ ಊಟ ಎಲ್ಲ ಆದಮೇಲೆ ಮಲಗೋದು ಇನ್ನೊಂದು 10 ನಿಮಿಷ ಅನ್ನೋ ಹಾಗೆ ಹಸಿ ಈರುಳ್ಳಿನ ನೀಟಾಗಿ ತೊಳೆದು, ಹಸಿ ಈರುಳ್ಳಿ ಪ್ಲಸ್ ಬೆಲ್ಲನ ಎರಡು ಒಟ್ಟಿಗೆ ತಿಂದು ನೀರು ಕುಡಿಬಾರ್ದು, ಬಾಯಿ ತೊಳಿಬಾರ್ದು. ಸೊ ಹಾಗೆ ಕಂಟಿನ್ಯೂಸ್ ಆಗಿ ಒಂದು 2 to 3 ಡೇಸ್ ಮಾಡೋದ್ರಿಂದ ಈ ಥರ ಬರ್ಗ್ಲೇಮ್ ಎಲ್ಲ ಏನು ಬರುತ್ತೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಆ್ಯಕ್ಚುಲಿ ನಾನು ಇದನ್ನು ತುಂಬ ಸಲ ಟ್ರೈ ಮಾಡಿದ್ದೀನಿ. ಸೊ ನನಗೆ ವರ್ಕ್ ಆಗಿದೆ. ಟ್ಯಾಬ್ಲೆಟು ಶಿರಾಪ್ಗಿಂತ ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ.